ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಭಿಷೇಕ್ ಶರ್ಮಾ ಬಗ್ಗೆ ಕೊಟ್ಟರು ನಾಯಕ ಸೂರ್ಯಕುಮಾರ್ ಯಾದವ್ ಶಾಕಿಂಗ್ ಹೇಳಿಕೆ. ಹಾರ್ದಿಕ್ ಪಾಂಡ್ಯ ಮಾತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಬಗ್ಗೆ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ನಮ್ಮ ಹಾರ್ದಿಕ್ ಪಾಂಡ್ಯ ಏನೆಲ್ಲ ಮಾತನಾಡಿದ್ದಾರೆ ಅಭಿಷೇಕ್ ಶರ್ಮಾ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ತುಂಬಾನೇ ಇಂಪಾರ್ಟೆಂಟ್ ಗೇಮ್ ಆಗುತ್ತೆ ಇವರಿಗೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ತುಂಬಾನೇ ಮುಖ್ಯ ಪಾತ್ರವಾದ್ರೆ ವಹಿಸುತ್ತಾರೆ. ಇನ್ನು ಸೂಪರ್ 8ರ ಮೊದಲನೇ ಪಂದ್ಯ ಬಂದ್ಬಿಟ್ಟು ಇದೇ 22ನೇ ತಾರೀಕು ಅಂದ್ರೆ ಇವತ್ತೇ ನಡೀತಾ ಇದೆ ಸೌತ್ ಆಫ್ರಿಕಾ ವಿರುದ್ಧ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಮತ್ತು ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡದ ಬ್ಯಾಟರ್ಸ್ ಗಳು ಯಾವೆಲ್ಲ ಪ್ಲಾನ್ ಹಾಕಿದ್ದಾರೆ ಅಂತ ಇದೀಗ ಸೂರ್ಯಕುಮಾರ್ ಯಾದವ್ನ ಪ್ರೆಸ್ ನಲ್ಲಿ ಆದ್ರೆ ಕೇಳ್ತಾರೆ. ಆದ್ರೆ ಸೂರ್ಯಕುಮಾರ್ ಯಾದವ್ ಆದ್ರೆ ಈ ರೀತಿ ಹೇಳ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ನಾಯಕ ಸೂರ್ಯಕುಮಾರ್ ಯಾದವ್ ಏನೆಲ್ಲ ಮಾತಾಡಿದ್ರ ಅಂತಂದ್ರೆ ಇದೀಗ ಅಭಿಷೇಕ್ ಶರ್ಮಾ ಅವರು 3 ಬಾರಿ ವಿಶ್ವಕಪ್ ನಲ್ಲಿ ಆಡಿದಂತ 3ಕ್ಕೆ 3 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ದಾರೆ. ಕೆಟ್ಟ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಆ ಕಾರಣದಿಂದಾಗಿ ಇದೀಗ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನ ಈ ರೀತಿ ಆದ್ರೆ ಕೇಳ್ತಾರೆ ಪ್ರೆಸ್ನವರು. ಪ್ರೆಸ್ ಮೀಟ್ ಅಲ್ಲಿ ಈ ರೀತಿ ಕೇಳಿದಾಗ ಏನ್ ಕೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರೇ ಅಭಿಷೇಕ್ ಶರ್ಮಾ ಅವರು ತುಂಬಾನೇ ಸ್ಟ್ರಗಲ್ ಆದ್ರೆ ಮಾಡ್ತಾ ಇದ್ದಾರೆ ಈ ಬಾರಿಯ ವಿಶ್ವಕಪ್ ನಲ್ಲಿ. ಇನ್ನು 3 ಬಾರಿ 0ಗೆ ಔಟ್ ಆಗಿದ್ದಾರೆ ಮತ್ತು ಅವರ ಬ್ಯಾಟ್ ನಿಂದ ಒಂದೇ ಒಂದು ರನ್ ಕೂಡ ಬಂದಿಲ್ಲ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಬಗ್ಗೆ ಏನು ಹೇಳ್ತೀರಾ ಮತ್ತು ಅಭಿಷೇಕ್ ಶರ್ಮಾ ಅವ್ರನ್ನ ಡ್ರಾಪ್ ಮಾಡ್ತೀರಾ ಅಥವಾ ತಿಲಕ್ ವರ್ಮನ್ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ತಿಲಕ್ ವರ್ಮನ್ ಕೂಡ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದಾಗ ಸೂರ್ಯಕುಮಾರ್ ಯಾದವ್ ಅವರು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಈ ರೀತಿ ಆದ್ರೆ ಹೇಳ್ತಾರೆ, ನಾವು ಯಾವ ಆಟಗಾರರನ್ನು ಕೂಡ ಡ್ರಾಪ್ ಮಾಡೋದಿಲ್ಲ ಮತ್ತು ನಾವು ಆಡದೇ ಇದ್ದಾಗ ಅಭಿಷೇಕ್ ಶರ್ಮಾ ಅವರು ಒಬ್ಬರೇ ನಿಂತ್ಕೊಂಡು ಆಡಿದ್ದಾರೆ. ಒಂದೊಂದು ಪಂದ್ಯಗಳಲ್ಲಿ ಪಂದ್ಯವನ್ನು ಕೂಡ ಗೆಲ್ಲಿಸಿ ಕೊಟ್ಟಿದ್ದಾರೆ. ಅಭಿಷೇಕ್ ಶರ್ಮಾ ಅಂತ ಆಟಗಾರ ನಮ್ಮ ಟೀಮ್ ಇಂಡಿಯಾದಲ್ಲಿ ಇರುವುದು ನಮಗೆ ತುಂಬಾನೇ ಅದ್ಭುತ. ಇನ್ನೊಂದೇನಂತಂದ್ರೆ ಅವರು ಈಗ ಆಡುತ್ತಿಲ್ಲ ಅಂತಂದು ಅವರ ಮೇಲೆ ನಾವು ಬ್ಲೇಮ್ ಮಾಡಲು ಸಾಧ್ಯವಿಲ್ಲ. ಇನ್ನು ಅಭಿಷೇಕ್ ಶರ್ಮಾ ಅವರು ಅವರ ನೈಜ ಆಟವನ್ನು ಎಲ್ಲಿ ಪ್ರೂವ್ ಮಾಡಬೇಕು ಅಲ್ಲಿ ಪ್ರೂವ್ ಮಾಡ್ತಾರೆ ಮತ್ತು ಸೂಪರ್ 8ರಲ್ಲಿ ನೋಡ್ರಿ ಒಳ್ಳೆಯ ಪ್ರದರ್ಶನ ಕೊಡ್ತಾರೆ ಅಭಿಷೇಕ್ ಶರ್ಮಾ ಎಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಇನ್ನೊಂದೇನಂತಂದ್ರೆ ನಾವು ಅಭಿಷೇಕ್ ಶರ್ಮಾ ಅವರನ್ನು ತಂಡದಿಂದ ಹೊರಗಿಡಲು ಸಾಧ್ಯವಿಲ್ಲ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅದ್ಭುತ ಆಟಗಾರ. ಇನ್ನು ಅಭಿಷೇಕ್ ಶರ್ಮಾ ಅಂತ ಓಪನರ್ ಸಿಕ್ಕಿರೋದು ನಮ್ಮ ಅದೃಷ್ಟ. ನಾವು ಒಂದು ಪಂದ್ಯಗಳಲ್ಲಿ ಆಡಿರ್ಲಿಲ್ಲ ಅಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಅದ್ಭುತವಾಗಿ ಆಡಿರ್ತಾರೆ ಅಂತ ಪಂದ್ಯಗಳಲ್ಲಿ. ಇನ್ನೊಂದೇನಂತಂದ್ರೆ ನಾವೇ ಎಲ್ಲ ಪ್ಲೇಯರ್ಸ್ ಕೂಡ ಕೈ ಕೊಟ್ಟಾಗ ಅಭಿಷೇಕ್ ಶರ್ಮಾ ಅವರು ಒಬ್ಬರೇ ನಿಂತು ಮ್ಯಾಚ್ ಗೆಲ್ಲಿಸಿದ್ದು ಕೂಡ ಉದಾಹರಣೆ ಆದ್ರೆ ಇದೆ. ಆ ಕಾರಣದಿಂದಾಗಿ ಅವರು ಇವಾಗ ಸ್ವಲ್ಪ ಲೋ ಇದ್ದಾರೆ ಮತ್ತು ಅವರಿಗೆ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಇನ್ನು ಅಭಿಷೇಕ್ ಶರ್ಮಾ ಅವರಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಆಡಿ ಹೋಗಿ ಅಂತಂದು ನಮ್ಮ ಹೆಡ್ ಕೋಚ್ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಅವರು ಯಾವ ರೀತಿ ತಮ್ಮ ಮನಸ್ಸಿಗೆ ಬಂದ ರೀತಿ ಆಡುತ್ತಾರೆ ಮತ್ತು ನಾವು ಅವರನ್ನು ಫ್ರೀ ಆಗಿ ಬಿಟ್ಟಿರುತ್ತೇವೆ. ಅವರ ಮೇಲೆ ನಾವು ಒತ್ತಡವನ್ನು ಹೇರುವುದಿಲ್ಲ ಮತ್ತು ಅವರ ಮೇಲೆ ನಾವು ಪ್ರೆಷರ್ ಕೂಡ ಹಾಕುವುದಿಲ್ಲ. ಅವರಿಗೆ ಅವರು ಯಾವ ರೀತಿ ಆಡ್ತಾರೆ ಪವರ್ ಪ್ಲೇನಲ್ಲಿ ಅದೇ ರೀತಿ ಆಡ್ಲಿ ಅಂತಂದು ನಾವು ಹೇಳಿದ್ದೇವೆ ಅಂತಂದು ಸೂರ್ಯಕುಮಾರ್ ಯಾದವ್ ಆದ್ರೆ ಹೇಳ್ತಾರೆ. ಹೌದು ಸ್ನೇಹಿತರ, ಇನ್ನೊಂದೇನಂತಂದ್ರೆ ತಂಡದಿಂದ ತೆಗಿತೀರಾ ಅಭಿಷೇಕ್ ಶರ್ಮಾ ಅಂತ ಕೇಳಿದಾಗ ನಗುತ್ತಾದ್ರೆ ಹೇಳ್ತಾರೆ ಅಭಿಷೇಕ್ ಶರ್ಮಾ ಅವರನ್ನು ತಂಡದಿಂದ ತೆಗೆಯೋದಿಲ್ಲ ಮತ್ತು ಅಭಿಷೇಕ್ ಶರ್ಮಾ ಆಡ್ತಾರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಅಂತ ನಗುತ್ತಾ ಹೇಳ್ತಾರೆ ಅಂತಾನೆ ಹೇಳ್ಬೋದು ಸೂರ್ಯಕುಮಾರ್ ಯಾದವ್. ಇನ್ನು ಹಾರ್ದಿಕ್ ಪಾಂಡ್ಯನು ಕೂಡ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಮಾಡುವಾಗ ಹಾರ್ದಿಕ್ ಪಾಂಡ್ಯನ ಈ ರೀತಿ ಆದ್ರೆ ಕೇಳ್ತಾರೆ, ಅಭಿಷೇಕ್ ಶರ್ಮಾ ಅವರು ಸೂಪರ್ 8ರ ಮೊದಲನೇ ಪಂದ್ಯಕ್ಕೆ ಆಡ್ತಾರ ಇಲ್ವಾ ಅಂತ ಕೇಳಿದಾಗ ಹಾರ್ದಿಕ್ ಪಾಂಡ್ಯ ಈ ರೀತಿ ಆದ್ರೆ ಹೇಳ್ತಾರೆ, ಅಭಿಷೇಕ್ ಶರ್ಮಾ ಒಳ್ಳೆಯ ಆಟಗಾರ, ಅವನನ್ನ ನಾವು ಏಕೆ ತಂಡದಿಂದ ತೆಗಿಬೇಕು ಮತ್ತು ಇನ್ನು ಇಂತಹ ಆಟಗಾರರನ್ನು ನಾವು ತಂಡದಿಂದ ಹೊರಗಿಡಲು ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಖಂಡಿತವಾಗಿಯೂ ಮೊದಲನೇ ಪಂದ್ಯಕ್ಕೆ ಆಡ್ತಾರೆ, ತಮ್ಮ ಬ್ಯಾಟ್ ನಿಂದ ರನ್ಸ್ ಮಾಡ್ತಾರೆ ಮತ್ತು ಆ ಬೇರೆ ಬೌಲರ್ಸ್ ಗಳನ್ನ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಾರೆ ಮತ್ತೊಮ್ಮೆ ಮತ್ತು ಸೂಪರ್ 8ರಲ್ಲಿ ಆರ್ಭಟಿಸುತ್ತಾರೆ ಅಂತಂದು ಹಾರ್ದಿಕ್ ಪಾಂಡ್ಯ ಶಾಕಿಂಗ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವ್ರನ್ನ ಡ್ರಾಪ್ ಮಾಡೋದಿಲ್ಲ ಮತ್ತು ಇಡೀ ವಿಶ್ವಕಪ್ ಆದ್ರೆ ಆಡ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ. ಇನ್ನು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಹೇಳುವ ಹಾಗೆ ಅಕಸ್ಮಾತ್ ಏನಾದ್ರು ಒಳ್ಳೆ ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಆಡಿದ್ರು ಅಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಕಾಣ್ತಾರೆ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ.